ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರ ಕಾದಿದೆಯಾ ಸಂಕಷ್ಟ ಅನ್ನುವಂತಹ ಪ್ರಶ್ನೆ ಮೂಡ್ತಾ ಇದೆ. ಈ ಒಂದು ವಿಚಾರವಾಗಿ ಬಿಜೆಪಿಯ ರಾಜ್ಯಾಧ್ಯಕ್ಷ BY ವಿಜಯೇಂದ್ರಗೆ ಸಂಕಷ್ಟ ಎದುರಾಗಿದೆಯಾ, ಕಾದಿದೆಯಾ ಸಂಕಷ್ಟ ಎನ್ನುವಂತಹ ಪ್ರಶ್ನೆ ಮೂಡುತ್ತಾ ಇದೆ. ವಿಜಯೇಂದ್ರ ವಿರುದ್ಧ ಸಾಲು ಸಾಲು ಕಂಪ್ಲೇಂಟ್ ಅನ್ನು ಮಾಡ್ತಾ ಇದ್ದಾರೆ ರೆಬಲ್ಸ್ ನಾಯಕರೆಲ್ಲರೂ ಕೂಡ. ದೆಹಲಿಯಲ್ಲಿ ಹೈಕಮಾಂಡ್ ಭೇಟಿ ಮಾಡಿ ದೂರು ಕೂಡ ಕೊಟ್ಟಿದ್ದಾರೆ. ರೆಬಲ್ಸ್ ಟೀಮ್ ನಾಯಕರೆಲ್ಲರೂ ಕೂಡ ರಾಷ್ಟ್ರ ರಾಜಧಾನಿಯಿಂದ ಬೆಂಗಳೂರಿಗೆ ರೆಬಲ್ಸ್ ಟೀಮ್ ವಾಪಸ್ಸಾಗಿದೆ. ಈಗ ಅಲ್ಲಿ ದೂರನ್ನು ಕೊಟ್ಟು 2-3 ದಿನದಿಂದ ದೆಹಲಿಯಲ್ಲಿನೇ ಬೀಡು ಬಿಟ್ಟಿದ್ದಂತಹ ಬಿಜೆಪಿ ರೆಬಲ್ಸ್ ನಾಯಕರು ಈಗ ಜಾರಕಿಹೊಳಿ ನೇತೃತ್ವದ ರೆಬಲ್ಸ್ ಟೀಮ್ ಏನಿದೆ ಈಗ ಬೆಂಗಳೂರಿಗೆ ವಾಪಸ್ ಹಾಕಿದೆ. ಹೈಕಮಾಂಡ್ ಏನು ನಿರ್ಧಾರ ತೆಗೆದುಕೊಳ್ಳುತ್ತೆ? ಪ್ರಹ್ಲಾದ್ ಜೋಶಿ, HDK ಮತ್ತೆ ರಾಧಾಮೋಹನ್ ಏನಿದ್ದಾರೆ ಅವರ ಜೊತೆಗೆ ಬೊಮ್ಮಾಯಿ, ಸೋಮಣ್ಣ ಎಲ್ಲರೂ ಕೂಡ ಭೇಟಿಯಾಗಿದ್ದಾರೆ ಅಂತ ಹೇಳಲಾಗ್ತಾ ಇದೆ. BY ವಿಜಯೇಂದ್ರ ವಿರುದ್ಧ ದೂರುಗಳ ಪಟ್ಟಿಯನ್ನೇ ಕೊಟ್ಟು ಬಂದಿದ್ದಾರೆ. ಏನು ಮಾಡ್ತಾ ಇದ್ದಾರೆ ನೋಡಿ, ಹೆಂಗೆ ನಡೆದುಕೊಳ್ತಾ ಇದ್ದಾರೆ ಅಂತ ನೋಡಿ, ಯಾವ ನಾಯಕರ ಜೊತೆ ಮಾತನಾಡ್ತಾ ಇದ್ದಾರೆ ಅನ್ನುವಂತಹ ರೀತಿಯಲ್ಲಿ ವಿಜಯೇಂದ್ರ ಬಗ್ಗೆ ಕಂಪ್ಲೇಂಟ್ ಕೊಟ್ಟು ಬಂದಿದ್ದಾರೆ ಹೈಕಮಾಂಡ್ಗೆ ಹೋಗಿ. ವಿಜಯೇಂದ್ರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳುತ್ತಾರಾ ಹಾಗಾದರೆ ಬಿಜೆಪಿಯ ವರಿಷ್ಠರು, ಬಿಜೆಪಿಯ ಹೈಕಮಾಂಡ್? ಹೀಗಂತ ಒಂದು ಪ್ರಶ್ನೆ ಮೂಡುತ್ತಾ ಇದೆ. BY ವಿಜಯೇಂದ್ರ ವಿರುದ್ಧ ಸಾಲು ದೂರುಗಳು ಕೊಡಲಾಗಿದೆ ಹೈಕಮಾಂಡ್ಗೆ. ನಾವು ನಿನ್ನೆ ಮೊನ್ನೆ ಅಷ್ಟೇ ಮಾತನಾಡ್ತಾ ಇದ್ವಿ ಈ ಒಂದು ವಿಚಾರವಾಗಿ. BY ವಿಜಯೇಂದ್ರ ವಿರುದ್ಧ ರೆಬಲ್ಸ್ ನಾಯಕರು ದೆಹಲಿಯಲ್ಲೇ ಹೋಗಿ 2-3 ದಿನ ಅಲ್ಲೇ ಇದ್ದು ನಾಯಕರನ್ನು ಭೇಟಿ ಮಾಡೋಕ್ಕೆ ಅವಕಾಶವನ್ನು ಕೇಳಿದ್ರು. ಕೆಲವೊಂದು ಸಿಕ್ಕರು, ಕೆಲವರು ಸಿಕ್ಕಿಲ್ಲ. ಹೀಗಾಗಿ ಅವರ ವಿರುದ್ಧ ಸಾಲು ದೂರುಗಳನ್ನು ಕೊಟ್ಟಿದ್ದಾರೆ. ಏನಂದರೆ ಅವರು JDS ನಾಯಕರ ಜೊತೆ ಸರಿಯಾದ ರೀತಿಯಲ್ಲಿ ಹೊಂದಾಣಿಕೊಂಡು ರಾಜಕೀಯವನ್ನು ಮಾಡ್ತಾ ಇಲ್ಲ, ಬೇರೆ ನಾಯಕರ BJP ನಾಯಕರನ್ನ ವಿಶ್ವಾಸಕ್ಕೆ ತೆಗೆದುಕೊಳ್ತಾ ಇಲ್ಲ, ಮತ್ತು ಕಾಂಗ್ರೆಸ್ ನಾಯಕರ ಜೊತೆ ಹೊಂದಾಣಿಕೆಯ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಈ ರೀತಿಯಾದಂತಹ ಒಂದು ಆರೋಪಗಳನ್ನು ಮಾಡಿದ್ದಾರೆ ರೆಬಲ್ಸ್ ನಾಯಕರು ಎನ್ನುವಂತಹ ಮಾತಿತ್ತು. ಹೀಗಾಗಿ ಇದೇ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಾರಕಿಹೊಳಿ ನೇತೃತ್ವದ ರೆಬಲ್ಸ್ ಟೀಮ್ ಏನಿದೆ ಈಗ ಬೆಂಗಳೂರಿಗೆ ವಾಪಸ್ ಆಗಿದೆ. ಅವರ ಮನದಲ್ಲಿದ್ದಂತಹ ಎಲ್ಲ ವಿಚಾರಗಳನ್ನು ತಿಳಿಸಿ, ಆರೋಪಗಳನ್ನು ಮಾಡಿ, ದೂರನ್ನು ಕೊಟ್ಟು ನೀವು BY ವಿಜಯೇಂದ್ರ ಅವರ ವಿರುದ್ಧ ಕ್ರಮವನ್ನು ತೆಗೆದುಕೊಳ್ಳಿ ಅಂತ ಹೇಳಿ ಅವರ ಕಿವಿಗೆ ಸುದ್ದಿಗಳನ್ನು ಹಾಕಿ ಬಂದಿದ್ದಾರೆ. ಈ ವಿಚಾರವಾಗಿ ಹೈಕಮಾಂಡ್ ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ಳುತ್ತೆ? ಕ್ರಮ ಆಗುತ್ತಾ ಅಥವಾ ಅವರ ಸ್ಥಾನದಿಂದ ಕೆಳಗಿಳಿಸಿ ಬೇರೆಯವರನ್ನು ತರುತ್ತಾರಾ? ಇಲ್ಲ ರೆಬಲ್ಸ್ ನಾಯಕರು ಕೊಟ್ಟಂತಹ ಒಂದು ದೂರುಗಳನ್ನು ಅಲ್ಲಗಳೆದು ಸುಮ್ಮನೆ ಅವರನ್ನೇ ಮುಂದುವರಿಸೋದು ಸೂಕ್ತ ಅಂತೇಳಿ ಹೈಕಮಾಂಡ್ ಸುಮ್ಮನೆ ಇರುತ್ತಾ? ಅಥವಾ ಒಂದು ವೇಳೆ ಹಂಗೆ ಸುಮ್ಮನೆ ಇದ್ದರೆ ಈ ಒಂದು ರೆಬಲ್ಸ್ ನಾಯಕರು ಸುಮ್ಮನೆ ಇರ್ತಾರಾ? ಈ ರೀತಿಯಾದಂತಹ ಎಲ್ಲ ಪ್ರಶ್ನೆಗಳಿದೆ. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ BY ವಿಜಯೇಂದ್ರಗೆ ಮತ್ತೆ ಸಂಕಷ್ಟ ಕಾದಿದೆಯಾ ಅನ್ನುವಂತಹ ಪ್ರಶ್ನೆ. ಹೈಕಮಾಂಡ್ ನಾಯಕರು ಇವರನ್ನು ಕರೆಸಿ ಏನಾದರೂ ಮಾತನಾಡ್ತಾರಾ, ಬುದ್ಧಿವಾದ ಹೇಳ್ತಾರಾ? ನೋಡಿ, ನಿಮ್ಮ ಬಗ್ಗೆ ಈ ರೀತಿಯಾದಂತಹ ಕಂಪ್ಲೇಂಟ್ಗಳು ಬಂದಿದೆ, ಇದರ ಬಗ್ಗೆ ನೀವು ಏನು ಹೇಳ್ತೀರಿ, ಏನು ಉತ್ತರವನ್ನು ಕೊಡ್ತೀರಿ ಅಂತ ವಿಜಯೇಂದ್ರನ ಕರೆಸಿ ಮಾತನಾಡ್ತಾರೋ ಇಲ್ವೋ ಏನು ಅಂತ ಗೊತ್ತಿಲ್ಲ. ಆದರೆ ರೆಬಲ್ಸ್ ನಾಯಕರೆಲ್ಲರೂ ಕೂಡ ಹೋಗಿ ದೆಹಲಿಯಲ್ಲಿ ಇದ್ದು ವಿಜಯೇಂದ್ರಗೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯಾದಂಥ ದೂರುಗಳನ್ನು ಕೊಟ್ಟಿದ್ದಾರೆ. ಅವ್ರು ಏನೇನು ಮಾಡ್ತಾರೆ ಅದನ್ನೆಲ್ಲ. ಇನ್ನೊಂದು ವಿಚಾರ ಏನು ಅಂತಂದರೆ, ಕಾಂಗ್ರೆಸ್ ಸರ್ಕಾರದ ಲೂಪೋಲ್ಗಳು ಜಾಸ್ತಿ ಇದೆ. ಆ ವಿಚಾರಗಳನ್ನು ಮುಂದಿಟ್ಟುಕೊಂಡು ಇವರು ಪ್ರತಿಭಟನೆ ಮಾಡಬೇಕು. ಆದರೆ ಕಾಟಾಚಾರಕ್ಕೆ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ನಲ್ಲಿ ಸಾಕಷ್ಟು ವಿಚಾರಗಳಿದೆ ಮಾತನಾಡೋಕೆ. ಅಭಿವೃದ್ಧಿ ಕೆಲಸ ಆಗಿರ್ಬೋದು, ಗ್ಯಾರಂಟಿಗಳನ್ನು ಕೊಟ್ಟು ದಿವಾಳಿ ಆಗಿರುವಂತಹ ವಿಚಾರಗಳಾಗಿರ್ಬೋದು, ಮತ್ತು ಬೇರೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಸಾಕಷ್ಟು ಅಸ್ತ್ರಗಳಿದ್ದರೂ ಕೂಡ ಅದನ್ನು ಬಳಸ್ತಾ ಇಲ್ಲ. ಸುಮ್ಮನೆ ಕಾಟಾಚಾರಕ್ಕೆ ಒಂದು ಪ್ರತಿಭಟನೆಗಳನ್ನು ಮಾಡ್ತಾರೆ, ಸುಮ್ಮನೆ ಆಗಿಬಿಡುತ್ತಾರೆ. ವಿಪಕ್ಷ ಯಾವ ರೀತಿಯಾಗಿ ಸ್ಟ್ರಾಂಗ್ ಆಗಿರಬೇಕು, ಹೆಂಗೆ ನಡ್ಕೊಳ್ಬೇಕು ಅನ್ನೋಂಥ ರೀತಿಯಲ್ಲಿ ಇವರು ನಡ್ಕೊಳ್ತಾ ಇಲ್ಲ, ಅದನ್ನು ಮುನ್ನಡೆಸ್ಕೊಂಡು ಹೋಗ್ತಾ ಇಲ್ಲ. ಮತ್ತು ಎಲ್ಲ BJPಯ ನಾಯಕರನ್ನು ವಿಶ್ವಾಸಕ್ಕೆ ತೆಗೆದುಕೊಂಡು ಮುಂದಕ್ಕೆ ಹೋಗುವಂಥ ಕೆಲಸವನ್ನು ಕೂಡ ಮಾಡ್ತಾ ಇಲ್ಲ ಅಂತ ಹೇಳಿ BY ವಿಜಯೇಂದ್ರ ಅವರ ಮೇಲೆ ಕಂಪ್ಲೇಂಟ್ ಕೊಡಲಾಗಿದೆ, ದೂರು ಕೊಡಲಾಗಿದೆ ಹೈಕಮಾಂಡ್ಗೆ ಅನ್ನುವಂತಹ ವಿಚಾರ ಗೊತ್ತಿರುವಂಥದ್ದು. ಹೀಗಾಗಿ ಇದಕ್ಕೆ ಸಂಬಂಧಪಟ್ಟ ಹಾಗೆ BY ವಿಜಯೇಂದ್ರಗೆ ಏನಾದರೂ ಸಂಕಷ್ಟ ಎದುರಾಗುತ್ತಾ? ನಿಜಕ್ಕೂ ಕೂಡ ಹೈಕಮಾಂಡ್ ಇವರ ವಿರುದ್ಧ ಕ್ರಮ ತೆಗೆದುಕೊಳ್ಳುತ್ತಾ? ರೆಬಲ್ಸ್ ನಾಯಕರು ಕೊಟ್ಟಂತಹ ಕಂಪ್ಲೇಂಟ್ಗೆ ಏನಾದರೂ ಪಾಸಿಟಿವ್ ರೆಸ್ಪಾನ್ಸ್ ಸಿಗುತ್ತಾ ಹೈಕಮಾಂಡ್ನಿಂದ? ಗೊತ್ತಿಲ್ಲ, ಇದನ್ನು ಕಾದು ನೋಡಬೇಕು. BY ವಿಜಯೇಂದ್ರ ಅವರನ್ನು ಈಗ ಸದ್ಯಕ್ಕಿರುವಂತಹ ಪರಿಸ್ಥಿತಿಗೆ ಅವರನ್ನು ಬದಲಾಯಿಸ್ತಾರೋ ಇಲ್ವೋ ಗೊತ್ತಿಲ್ಲ. ಬದಲಾಯಿಸೋದಾದರೆ, ಕೆಳಗಿಳಿಸೋದಾದರೆ ಯಾವ ನಾಯಕರು ಸೂಕ್ತ? ಅಂತಹ ನಾಯಕ ಯಾರಿದ್ದಾರೆ BY ವಿಜಯೇಂದ್ರ ಅವರನ್ನು ಬಿಟ್ಟು? ಮತ್ತೆ ರಾಜ್ಯಾಧ್ಯಕ್ಷರನ್ನಾಗಿ ಮಾಡೋಕೆ ಯಾರು ಇದ್ದಾರೆ ಅನ್ನುವಂಥ ವಿಚಾರ ಗೊತ್ತಿಲ್ಲ. ಹೀಗಾಗಿ ಇದರ ಬಗ್ಗೆ ಹೈಕಮಾಂಡ್ ಏನು ಚಿಂತನೆ ನಡೆಸುತ್ತೆ ಅನ್ನೋದನ್ನು ಕೇಳಬೇಕಾಗುತ್ತೆ.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.